ಅಹಮದಾಬಾದ್ ವಿಮಾನ ದುರಂತದ ನಂತರ ಜನರಲ್ಲೊಂದು ಭಯ ಶುರುವಾಗಿರಬಹುದು. ವಿಶೇಷವಾಗಿ ವಿಮಾನ ಹತ್ತಲು ಕೆಲವರಿಗೆ ಭಯವಿರುತ್ತದೆ. ವಿಮಾನ ಹತ್ತಿದ ತಕ್ಷಣ ವಿಮಾನ ಸ್ವಲ್ಪ ಅಲುಗಾಡಿದ್ರೂ ಅವರು ಭಯಭೀತರಾಗ್ತಾರೆ. ಇದಲ್ಲದೆ ಈಗ ಡ್ರೀಮ್ ಲೈನರ್ ವಿಮಾನ ಚರ್ಚೆಯ ವಿಷಯವಾಗಿದೆ. ಬೋಯಿಂಗ್ನೊಳಗೆ ಗುಣಮಟ್ಟದ ಬಗ್ಗೆ ಅನೇಕ ಪ್ರಶ್ನೆಗಳಿವೆ. ದುರಂತ ನಡೆದಿದೆ ಎಂದ ಮಾತ್ರಕ್ಕೆ ವಿಮಾನ ಹತ್ತಲು ಭಯಪಡಬೇಕಿಲ್ಲ. ವಿಮಾನದಲ್ಲಿ ಪ್ರಯಾಣಿಸಬಾರದು ಎಂದಲ್ಲ. ಇಂದು ಜಗತ್ತಿನಲ್ಲಿ ಯಾವುದೇ ಸುರಕ್ಷಿತ ಸಾರಿಗೆ ವಿಧಾನವಿದ್ದರೆ ಅದು ವಿಮಾನ ಎಂಬುದು ನಿಜ. ಬಹಳ ಕಡಿಮೆ ಅಪಘಾತಗಳು ಸಂಭವಿಸುತ್ತವೆ, ಆದರೆ ಅಂತಹ ಸಂದರ್ಭದಲ್ಲಿ ಬದುಕುಳಿಯುವ ಸಾಧ್ಯತೆಗಳು ತುಂಬಾ ಕಡಿಮೆ ಎಂಬುದು ಬೇರೆ ವಿಷಯ. ಆದರೆ ಹಾಗೆಂದು ಭಯಪಡುವ ಅಗತ್ಯ ಖಂಡಿತ ಇಲ್ಲ. ವಿಮಾನದಲ್ಲಿ ಪ್ರಯಾಣಿಸೋದು ತುಂಬಾ ಸುರಕ್ಷಿತ. ಹಾಗೆಯೇ ಈ ಡ್ರೀಮ್ ಲೈನರ್ ವಿಮಾನದ ಸುರಕ್ಷತಾ ವೈಶಿಷ್ಟ್ಯಗಳ ಬಗ್ಗೆ ನೋಡೋಣ. ಡ್ರೀಮ್ ಲೈನರ್ ಒಂದು ಸಂಯೋಜಿತ ಎಚ್ಚರಿಕೆ ವ್ಯವಸ್ಥೆಯನ್ನು ಹೊಂದಿದೆ. ಈ ವಿಮಾನ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಮತ್ತು ವಿಶೇಷವಾಗಿ ಸುರಕ್ಷತಾ ಸೌಲಭ್ಯಗಳನ್ನು ಹೊಂದಿವೆ. ಈಗ ಪ್ರಶ್ನೆಗಳು ಎದ್ದಿರಬಹುದು, ಆದರೆ ಅದರ ಹೊರತಾಗಿಯೂ ಹಾರಾಡುತ್ತಿರುವ ಎಲ್ಲಾ ಡ್ರೀಮ್ ಲೈನರ್ ವಿಮಾನಗಳು ಹಲವು ವೈಶಿಷ್ಟ್ಯಗಳನ್ನು ಹೊಂದಿವೆ. ಹಲವು ವೈಶಿಷ್ಟ್ಯಗಳನ್ನು ಹೊಂದಿದ್ದರೂ ಅದು ವಿಫಲವಾಗಲು ಕಾರಣವೇನು ಎಂದು ತಿಳಿದುಕೊಳ್ಳೋದು ಕೂಡ ಮುಖ್ಯ. ಡ್ರೀಮ್ ಲೈನರ್ನಲ್ಲಿರುವ ಪ್ರಮುಖ ಸುರಕ್ಷತಾ ವೈಶಿಷ್ಟ್ಯಗಳಲ್ಲಿ ಒಂದು EICAS ಅಂದರೆ ಎಂಜಿನ್ ಇಂಡಿಕೇಟಿಂಗ್ ಮತ್ತು ಕ್ರೂ ಅಲರ್ಟಿಂಗ್ ಸಿಸ್ಟಮ್. ಇದು ಬೋಯಿಂಗ್ ವಿಮಾನದ ವ್ಯವಸ್ಥೆಯ ಕೇಂದ್ರವಿದ್ದ ಹಾಗೆ. ಇದು ಎಂಜಿನ್ನ ಮಾನದಂಡಗಳ ಬಗ್ಗೆ ಎಲ್ಲಾ ವಿಷಯಗಳನ್ನು ಹೇಳುತ್ತದೆ. ಒತ್ತಡ, ತಾಪಮಾನ ಮತ್ತು ವ್ಯವಸ್ಥೆಯ ಇತರ ಸಂವೇದಕಗಳು ಹೇಗೆ ಕಾರ್ಯನಿರ್ವಹಿಸುತ್ತಿವೆ ಎಂಬುದನ್ನು ಸಹ ಇದು ಮೇಲ್ವಿಚಾರಣೆ ಮಾಡುತ್ತದೆ. EICAS ಬಾಗಿಲು ಸರಿಯಾಗಿ ಮುಚ್ಚಲ್ಪಟ್ಟಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಸಹ ತಿಳಿಸುತ್ತದೆ. EICAS ಡ್ರೀಮ್ ಲೈನರ್ನಲ್ಲಿ ಬಹಳ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತವೆ. ಈಗ ತನಿಖೆಯು ಅಹಮದಾಬಾದ್ ವಿಮಾನದಲ್ಲಿ ಏನಾಯಿತು ಎಂದು ಹೇಳುತ್ತದೆ, ಆದರೆ ಇದು ಅನುಕೂಲತೆಯ ವೈಶಿಷ್ಟ್ಯವಾಗಿದೆ. ಎರಡನೆಯ ವೈಶಿಷ್ಟ್ಯ GPWS ಮತ್ತು TAWS. GPWS ಎಂದರೆ ನೆಲದ ಸಾಮೀಪ್ಯ ಎಚ್ಚರಿಕೆ ವ್ಯವಸ್ಥೆ ಮತ್ತು TAWS ಎಂದರೆ ಭೂಪ್ರದೇಶ ಜಾಗೃತಿ ಮತ್ತು ಎಚ್ಚರಿಕೆ ವ್ಯವಸ್ಥೆ. ಅಂದರೆ ನೆಲಕ್ಕೆ ಬಹಳ ಹತ್ತಿರ ಬರುತ್ತಿದ್ದೀರಿ ಎಂದು ಎಚ್ಚರಿಸುವ ಮತ್ತು ಭೂಮಿಯ ಒರಟಾದ ಮೇಲ್ಮೈಗೆ ಹತ್ತಿರವಾಗುತ್ತಿದ್ದರೆ ಗುಡ್ಡಗಾಡು ಪ್ರದೇಶದಲ್ಲಿದ್ದೀರಿ ಎಂದು ಎಚ್ಚರಿಸುವ ವ್ಯವಸ್ಥೆಗಳು. ಇದು ಸನ್ನಿಹಿತವಾದ ನೆಲದ ಘರ್ಷಣೆಗಳು ಮತ್ತು ಅಸುರಕ್ಷಿತ ಇಳಿಯುವಿಕೆ ಬಗ್ಗೆ ಪೈಲಟ್ಗೆ ಎಚ್ಚರಿಕೆ ನೀಡುತ್ತದೆ. ಕಡಿಮೆ ಗೋಚರತೆ ಮತ್ತು ರಾತ್ರಿಯ ಕಾರ್ಯಾಚರಣೆಗಳಲ್ಲಿ ಇದು ನಿರ್ಣಾಯಕ. ಅಪಾಯವನ್ನ ಗ್ರಹಿಸಿದ್ರೆ ಈ ವ್ಯವಸ್ಥೆ ಭೂಪ್ರದೇಶ ಮತ್ತು ಪುಲ್ಲಪ್ನಂತಹ ಕರೆಗಳನ್ನು ನೀಡುತ್ತದೆ. ಪೈಲಟ್ಗಳು ಇರುವ ಕಾಕ್ಪಿಟ್ನಲ್ಲಿ ಈ ಎಚ್ಚರಿಕೆ ಶಬ್ದ ಕೇಳಿಸುತ್ತದೆ ಮತ್ತು ಇದು ಸಾಮಾನ್ಯವಾಗಿ ಮಂಜು ಕವಿದಿರುವಾಗ ಮತ್ತು ಭಾರೀ ಮಳೆಯಾದಾಗ ಸಂಭವಿಸುತ್ತದೆ. ಮುಂದಿನದು TCAS. ಇದು ಸಂಚಾರ ಘರ್ಷಣೆ ತಪ್ಪಿಸುವ ವ್ಯವಸ್ಥೆಯಾಗಿದೆ. ಇದು ಬಹಳ ಮುಖ್ಯ. ಭಾರತದ ಚರ್ಕಿ ದಾದ್ರಿಯಲ್ಲಿ 2 ವಿಮಾನಗಳು ಡಿಕ್ಕಿ ಹೊಡೆದು ಕೆಳಗೆ ಬಿದ್ದ ದುರಂತ ನಡೆದದ್ದು ನೆನಪಿರಬಹುದು. ಆಕಾಶದಲ್ಲಿನ ಇಂಥ ಘರ್ಷಣೆ ತಡೆಯಲು ಇದನ್ನ ಈಗ ವಿಮಾನದಲ್ಲಿ ಅಳವಡಿಸಲಾಗುತ್ತಿದೆ. ಇತರ ವಿಮಾನ ಟ್ರಾನ್ಸ್ಪಾಂಡರ್ಗಳಿಗಾಗಿ ಸ್ಕ್ಯಾನ್ ಮಾಡುವ ಮೂಲಕ ಇದು ಆಕಾಶ ಮಧ್ಯದ ಘರ್ಷಣೆಯನ್ನು ತಡೆಯುತ್ತದೆ. ಮತ್ತೊಂದು ವಿಮಾನ ತುಂಬಾ ಹತ್ತಿರ ಬಂದರೆ ಅದು ಪೈಲಟ್ಗಳಿಗೆ ಮೇಲಕ್ಕೇರಲು ಅಥವಾ ಕೆಳಕ್ಕೆ ಇಳಿಯಲು ಸೂಚನೆ ನೀಡುತ್ತದೆ ಮತ್ತು ಇಲ್ಲಿ ನೀಡಲಾದ ಸೂಚನೆಗೆ ವಿರುದ್ಧವಾಗಿ ಇನ್ನೊಂದು ವಿಮಾನಕ್ಕೆ ಸೂಚನೆ ಕೊಡುತ್ತದೆ. ಅಂದರೆ ಒಬ್ಬ ಪೈಲಟ್ಗೆ ಮೇಲಕ್ಕೆ ಹೋಗಲು ಮತ್ತು ಇನ್ನೊಬ್ಬರಿಗೆ ಕೆಳಗೆ ಹೋಗಲು ಹೇಳುತ್ತದೆ. ಮತ್ತೊಂದು ವ್ಯವಸ್ಥೆ SWS ಅಂದರೆ ಸ್ಟಾಲ್ ವಾರ್ನಿಂಗ್ ಸಿಸ್ಟಮ್. ಇದು ವೇಗದ ಮಾನದಂಡವನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುತ್ತದೆ. ವಿಮಾನ ಹಾರುವಾಗ ಲಿಫ್ಟ್ ನಷ್ಟದ ಬಗ್ಗೆ ಎಚ್ಚರಿಸುತ್ತದೆ. ಲಿಫ್ಟ್ ನಷ್ಟವಾಗಿದ್ದರೆ ಎಚ್ಚರಿಕೆ ಚಿಹ್ನೆ ರಿಂಗ್ ಆಗುತ್ತದೆ ಮತ್ತು ಅದರ ನಂತರ ಕೆಲ ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ಡ್ರೀಮ್ ಲೈನರ್ನಲ್ಲಿ ಅತಿ ವೇಗದ ಎಚ್ಚರಿಕೆ ವ್ಯವಸ್ಥೆಯೂ ಇದೆ. ಗಾಳಿ ಬೀಸುತ್ತಿರುವ ದಿಕ್ಕನ್ನು ತಿಳಿಯಲು ಒಂದು ಸಂವೇದಕವಿದೆ. ಆದ್ದರಿಂದ ಎಲ್ಲೋ ಇಳಿಯಲಿದ್ದರೆ ಮತ್ತು ಅಲ್ಲಿ ಗಾಳಿ ಚೆನ್ನಾಗಿಲ್ಲದಿದ್ದರೆ ಅದು ಮುಂಚಿತವಾಗಿ ತಿಳಿಯುತ್ತದೆ. ವಿಮಾನದ ಸೆನ್ಸರ್ ಅದನ್ನ ಪತ್ತೆ ಮಾಡುತ್ತದೆ. ಆದ್ದರಿಂದ ಇವೆಲ್ಲವೂ ಸುಧಾರಿತ ವೈಶಿಷ್ಟ್ಯಗಳಾಗಿವೆ. ಸ್ವಯಂಚಾಲಿತ ಪೈಲಟ್ ಸಂಪರ್ಕ ಕಡಿತ ಎಚ್ಚರಿಕೆಗಳು, ಬೆಂಕಿ ಮತ್ತು ಹೊಗೆ ಎಚ್ಚರಿಕೆ, ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಸಮಯದಲ್ಲಿ ಟೈಲ್ ಸ್ಕಿಡ್ ಸಂವೇದಕದಿಂದ ಪತ್ತೆಯಾದ ಯಾವುದೇ ದೋಷದ ಬಗ್ಗೆ ಎಚ್ಚರಿಸುವ ವ್ಯವಸ್ಥೆಗಳಿವೆ. ಡ್ರೀಮ್ ಲೈನರ್ನಲ್ಲಿ ಹಲವು ಸೆನ್ಸರ್ಗಳಿವೆ. ಅದರ ನಂತರವೂ ಈ ಅಪಘಾತ ಸಂಭವಿಸಿದೆ. ಅಂತಹ ಪ್ರತಿಯೊಂದು ಅವಘಡವು ಭವಿಷ್ಯದಲ್ಲಿ ವಿಮಾನ ಪ್ರಯಾಣವನ್ನ ಹೆಚ್ಚು ಸುರಕ್ಷಿತವಾಗಿಸಲು ಬಹಳ ಬಲವಾದ ಪಾಠವಾಗುತ್ತದೆ. ಆದ್ದರಿಂದ ವಿಮಾನ ಪ್ರಯಾಣದ ಬಗ್ಗೆ ಭಯಪಡುವ ಅಗತ್ಯವಿಲ್ಲ. ಅದು ಹೆಚ್ಚು ಸುರಕ್ಷಿತವಾಗುತ್ತಿದೆ. ಕಳೆದ 5 ವರ್ಷಗಳನ್ನ ವಿಮಾನ ಅಪಘಾತಗಳ ದೃಷ್ಟಿಕೋನದಿಂದ ನೋಡಿದರೆ ಕಡಿಮೆ ಸಂಖ್ಯೆಯ ಅಪಘಾತಗಳು ಸಂಭವಿಸಿವೆ. ಕಳೆದ 5 ವರ್ಷಗಳಲ್ಲಿ ವಿಮಾನ ಅಪಘಾತಗಳಿಂದಾಗಿ ಸಾವುಗಳು ವರ್ಷದಿಂದ ವರ್ಷಕ್ಕೆ ನಿರಂತರವಾಗಿ ಕಡಿಮೆಯಾಗುತ್ತಿದೆ. ಮೊದಲು ಅಂದರೆ 1945ರಿಂದ 54ರವರೆಗೆ ವಿಮಾನ ಅವಘಡದಲ್ಲಿ ವಿಶ್ವಾದ್ಯಂತ ಮರಣ ಹೊಂದಿದವರ ಸಂಖ್ಯೆ ಸುಮಾರು 9200 ಆಗಿತ್ತು.
1955ರಿಂದ 64ರ ನಡುವೆ ಸುಮಾರು 12,000 ಜನರು ಮೃತಪಟ್ಟರು. 1965ರಿಂದ 74ರ ನಡುವೆ ಸಾವಿನ ಪ್ರಮಾಣ 16,000ಕ್ಕೆ ಏರಿತು. 1975ರಿಂದ 84ರ ನಡುವೆ 12,500 ಜನ ಮೃತಪಟ್ಟರು. 1985ರಿಂದ 94ರ ನಡುವೆ 12,500 ಜನ ಮೃತಪಟ್ಟರು. 1995ರಿಂದ 2004ರ ನಡುವೆ ಸಾವಿನ ಸಂಖ್ಯೆ 10,000 ಇತ್ತು. 2005ರಿಂದ 2014ರ ನಡುವೆ 6,980 ಮಂದಿ ಮೃತಪಟ್ಟಿದ್ದರು. 2015ರಿಂದ 2024ರ ದಶಕದಲ್ಲಿ ಕೇವಲ 2,140 ಸಾವುಗಳು ಸಂಭವಿಸಿವೆ. ಅಂದರೆ ಈ ಹಲವು ದಶಕಗಳಲ್ಲಿ ವಿಮಾನ ಪ್ರಯಾಣ ಬಹಳಷ್ಟು ಸುರಕ್ಷಿತವಾಗಿ ಬದಲಾಗಿದೆ. 1960ರ ದಶಕದಲ್ಲಿ 16,000 ಜನರು ಸಾಯುತ್ತಿದ್ದರು. ಈಗ ಅದು 2,140ಕ್ಕೆ ಇಳಿದಿದೆ. ಅಂದರೆ ಸುರಕ್ಷತೆಯ ಬಗ್ಗೆ ಗಮನಾರ್ಹ ಕೆಲಸಗಳು ನಡೆಯುತ್ತಿವೆ. ಆದ್ದರಿಂದ ಭಯವಾಗಲಿ ಚಿಂತೆಯಾಗಲಿ ಬೇಕಿಲ್ಲ. ವಿಮಾನ ವಿಶ್ವದ ಅತ್ಯಂತ ಸುರಕ್ಷಿತ ಸಾರಿಗೆಯಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.